ರಮೇಶ್ ಕತ್ತಿಯ ಗಜಮ ಹೇಳಿಕೆಗೆ ಮಾಂಸ ಕೊಟ್ಟ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ಸಚಿವ ಸತೀಶ್ ಜಾರಕಿಹೊಳಿ ಪರ ಭರ್ಜರಿ ಬ್ಯಾಟ್ ಬೀಸಿದ್ರು. ಹೌದು, ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ರು ಇಂದು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ತಿಗಡಿ, ಶೀಗಿಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ತಿಗಡಿಯಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಮುಕ್ತ ಸಂವಾದ ಮಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ಈ ಬಾರಿ ಬಜೆಟ್ನಲ್ಲೇ ಕಿತ್ತೂರು ಕ್ಷೇತ್ರಕ್ಕೆ ಪ್ರಾಶಸ್ತ್ಯ. ಡಿಕೆ ಶಿವಕುಮಾರ್ ಜೊತೆ 40 ಜನ ಶಾಸಕರು ಬಜೆಟ್ಗೂ ಮುನ್ನವೇ ಸೇರುವುದು, ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ಗಜಮ ಹೇಳಿಕೆ ಸೇರಿದಂತೆ ವಿವಿಧ ವಿಷಯಗಳ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಬಹುತೇಕ ಒಂದ್ ರೀತಿ ತಿಗಡಿ ಮತ್ತೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆ ಆಗಿದ್ವು. ಇವತ್ತು ಅವಕ್ಕೆ ಒಂದ್ ರೀತಿ ಕಾಮಗಾರಿ ಪೂಜೆ ಮಾಡಿದ್ದಾರೆ. ರಸ್ತೆ ಇರ್ಬೋದು, ಈಗ ಹಲವಾರು ವಿವಿಧ ಕಾಮಗಾರಿಗಳಿಗೆ. ಸರ್ ಹೇಳಿ ಸರ್, ತುಂಬಾ ಮರೀಚಿಕೆ ಆಗಿದ್ವು, ಈ ಕಡೆದಲ್ಲಿ ತುಂಬಾ ಅವಶ್ಯಕತೆ ಇದ್ವು, ಅವನ್ನ ತಾವು ಗುದ್ಲಿ ಪೂಜೆ ಮಾಡಿದ್ದೀರಾ? ಈ ಮರೀಚಿಕೆ ಅನ್ನೋಕ್ಕಿಂತ ಸ್ವಲ್ಪ ಆ ರಸ್ತೆಗಳ ಊರಲ್ಲಿ ದಾಟುವುದರಿಂದ ಸ್ವಲ್ಪ ಕೆಟ್ಟು ಹೋದಂತದ್ದು ಸುಮಾರು ದಿವಸಗಳಿಂದ ಆ ಗ್ರಾಮಸ್ಥರ ಬೇಡಿಕೆ ಇತ್ತು. ಅದ ನಂತರ ಈಗ RDP ಅಲ್ಲಿ ಆಯ್ತು, ಚೀಫ್ ಮಿನಿಸ್ಟರ್ ಹೋದ ವರ್ಷ ಕೊಟ್ಟಂತ ಸ್ಪೆಷಲ್ ಫಂಡ್ನಾಗ ಹಾಕಿ ಅವನ್ನ CC ರೋಡ್ ಮಾಡೋದ್ರ ಮುಖಾಂತರ ಆ ಊರಿನ ಗ್ರಾಮಸ್ಥರಿಗೆ ಒಳ್ಳೆ ರೋಡ್ ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಭೂಮಿ ಪೂಜೆ ಮಾಡುವಂತದ್ದು ಮಾಡಿದ್ವಿ. ಸರ್, ಈಗ ಬಜೆಟ್ ಬೇರೆ ಇದ್ ಮಾಡ್ತಾವ್ರ ಸರ್. ವಿಶೇಷವಾಗಿ ತಾವು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನಾದ್ರು ವಿಶೇಷ ಮನವಿ ಸಲ್ಲಿಸಿದ್ದೀರಾ ಮುಖ್ಯಮಂತ್ರಿಗಳಿಗೆ? ಡೆಫಿನೆಟ್ಲಿ ಪ್ರತಿ ವರ್ಷ ಆಸ್ ಯೂಶುವಲ್ ನಮ್ಮದಾದಂತ ಒಂದು ಪಟ್ಟಿ ಇರ್ತೈತಿ. ಬಜೆಟ್ ದಲ್ಲಿ ಸೇರಿಸಿ ಬರುವಂತ ಆಯೋಗದಲ್ಲಿ ನಮಗ ಫಂಡ್ ನಮ್ಮ ಕ್ಷೇತ್ರಕ್ಕೆ ಕೊಡ್ಬೇಕನ್ನುವಂಥದ್ದನ್ನ ಹಲವಾರು ಕ್ಷೇತ್ರದ ಜನತೆಯ ಬೇಡಿಕೆ ಅನುಗುಣವಾಗಿ ಸುಮಾರು ಒಂದು 5-6 ಪ್ರಾಜೆಕ್ಟ್ಸ್ ಹಾಕಿ ಆಲ್ರೆಡಿ ಮುಖ್ಯಮಂತ್ರಿ ಅವರಿಗೆ ಮುಟ್ಟಿಸುವಂತದ್ದು ಮಾಡಿದೆ. ಈಗ ವಿಶೇಷ ಬಜೆಟ್ಗಿಂತ ಮುಂಚೆನೆ ವಿಶೇಷವಾಗಿ 40 ರಿಂದ 45 ಜನ ಶಾಸಕರು ಒಂದ್ ರೀತಿ DK ಶಿವಕುಮಾರ್ ಅವ್ರ ಜೊತೆ ಒಂದ್ ಕಡೆ ಮೀಟಿಂಗ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಒಂದ್ ಕಡೆ ಸುದ್ದಿ ಇದೆ ಸರ್. ಬಜೆಟ್ ಮುನ್ನವೇ DC ನೇತೃತ್ವದಲ್ಲಿ ತಾವೇನಾದ್ರು ಭಾಗಿಯಾಗ್ತೀರಾ? ಇಲ್ಲ, ಆ ತರ ನನ್ಗೇನು ಬಂದಿಲ್ಲ ವಿಚಾರ. ಆಹ್ವಾನ ಬಂದಿಲ್ಲ ಸರ್. ಈಗ ತಮ್ಗೆ ಒಂದ್ ರೀತಿ ರಾಜಕೀಯ ಪ್ರಸ್ತುತ ನಿಮ್ಗೆ ಒಂದ್ ರೀತಿ ರಾಜಕೀಯ ಒಳ್ಳೆ ಪವರ್ ಕೊಟ್ಟಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರು ಸರ್. ವಿಶೇಷವಾಗಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಬ್ರು ಉಕೇರಿಯ ಒಂದ್ ರೀತಿ ಮುಖಂಡರು ವಿಶೇಷವಾಗಿ ಕರ್ನಾಟಕದ ಪಪ್ಪು ಅಂತ ಕರೆದಿರ್ತಕ್ಕಂಥದ್ದು ರಮೇಶ್ ಕತ್ತಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಅದೆಲ್ಲ ವರ್ಡ್ಸ್ ಯೂಸ್ ಮಾಡಬಾರ್ದು. ಯಾರಿಗೇ ಆಗ್ಲಿ, ಕರ್ನಾಟಕ ಪಪ್ಪು ಆಗಲಿ, ಇಂಡಿಯಾದ ಪಪ್ಪು, ಅವೆಲ್ಲ ಅಸಮಂಜಸ ಅಕ್ಷರಗಳು. ಮತ್ತೆ ಅವ ಬಗ್ಗೆ ಯಾರು ಏನಂತ ಜನ ನಿರ್ಧಾರ ಮಾಡಿದಾರು ಕಾದ್ ನೋಡ್ಬೇಕು. ಅಲ್ಲ, ಗಜಮ ಪದ ಅವೆಲ್ಲ ಉಪಯೋಗಿಸಿದಾರೆ ಸರ್. ನನಗೆ ಆ ವರ್ಡ್ ಮೀನಿಂಗ್ ಗೊತ್ತಿಲ್ಲ. ಹಾ ಸರ್, ಅದೇನ ಸ್ಟಡಿ ಮಾಡತ್ತಾನೆ ಅಂತವಿದ್ರೆ ಸತೀಶ್ ಜಾರಕಿಹೊಳಿ ಪರ ನಿಂತ್ಕತ್ತೀರಾ? ಡೆಫಿನೆಟ್ಲಿ ಸರ್. ಸರ್, ಈಗ ವಿಶೇಷವಾಗಿ ಕಿತ್ತೂರು ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರು ರಾಯಣ್ಣಗೆ ಸಾಕಷ್ಟು ಅಭಿವೃದ್ಧಿ ಸಾಕಷ್ಟು ಅನುದಾನ ಕೊಟ್ಟವ್ರೆ. ಆದ್ರೆ ಕಿತ್ತೂರು ಅಭಿವೃದ್ಧಿ ಸಾಕಷ್ಟು ಸ್ಥಳಗಳಿದಾವೆ, ಅವಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಇದಾಗಿದೆ. ಒಂದು ಕಣ್ಣು ಬೆಣ್ಣೆ ಒಂದು ಸುಣ್ಣ ಆಗಿದೆಯಲ್ಲ ಸರ್. ತಾವು ಕಿತ್ತೂರು ಶಾಸಕರು. ಡೆಫಿನೆಟ್ಲಿ ಇದನ್ನ ನಾನು ಆಗಲೇ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದ್ದೀನಿ. ಈ ತರ ಇದಾಗಿದೆ, ಸ್ವಲ್ಪ ಇಲ್ಲ ಈಗ ಕೊಟ್ಟಂತ ದುಡ್ಡು ಖರ್ಚು ಮಾಡ್ರಿ, ಮುಂಬರೋ ದಿವಸಗಳಲ್ಲಿ ನಿಮಗೂ ಕೂಡ ಆ ಪ್ರಾಧಿಕಾರಕ್ಕೆ ದುಡ್ಡು ಕೊಟ್ಟು ಅನುಸರಣೆ ಮಾಡುವಂತ ಕೆಲಸ ಮಾಡೋಣ ಅಂತನ್ನುವಂಥದನ್ನ ಹೇಳಿದಾರು, ಮಾಡ್ಕೊತೀನಿ. ಏನ್ ಸರ್, ಮತ್ತೆ ಕುಸ್ತಿಗಳು ಬರ್ತವೆ. ವಿಶೇಷವಾಗಿ ಒಂದ್ ಕಡೆ GB, TP, ZP ಮತ್ತೆ ಸ್ಥಳೀಯ ಚುನಾವಣೆಗಳು ಬರ್ತವೆ. ಯಾವ ರೀತಿ ಕುಸ್ತಿಗೆ ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ? ಆಮೇಲೆ ಕುಸ್ತಿ ಏನಿಲ್ಲ, ಅದು ಸ್ಥಳೀಯ ಮಟ್ಟದಲ್ಲಿ ಪಂಚಾಯತಿ ಚುನಾವಣೆ, ಅದೇ ಕುಸ್ತಿ ಪಸ್ತಿ ಪಾರ್ಟಿ ಓರಿಯೆಂಟೆಡ್ ಅಲ್ಲ. ಆಯಾ ಓಣ್ಯಾಗ ಆಯಾ ಪಾರ್ಟಿ ಇರ್ತೈತಿ, ಆ ಗಡ್ಡಿ ಮೇಲೆ ಹೋಗ್ತಿರ್ತೈತಿ. ಮುಂದ್ ZP TP ಬರ್ತಾವ, ಅದಕ್ಕೆ ಅನುಗುಣವಾಗಿ ಮತ್ ಪಾರ್ಟಿ ವೈಸ್ ಬಂದಾಗ ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಬಾಬಾ ಸಾಹೇಬ್ ಪಾಟೀಲ್ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ವ್ಯಕ್ತಿ. ಯಾವುದಕ್ಕೆ ಇದರಲ್ಲಿ ಇಂಥದ್ರಲ್ಲಿ SLC ಒಂದ್ ರೀತಿ ಇದರಲ್ಲಿ ಕಿತ್ತೂರು ಕ್ಷೇತ್ರದಲ್ಲಿ ಕಿತ್ತೂರು ತಾಲೂಕಿನಲ್ಲಿ ಪ್ರಥಮವಾಗಿ ಬಂತು. ವಿಶೇಷವಾಗಿ PUC ಯಾಕೋ ಹಿಂದುಳಿತೈತೆ ಸರ್. ವಿಶೇಷವಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀರಾ? ಡೆಫಿನೆಟ್ಲಿ ಈ ವರ್ಷ ಒಂದ್ ಆರಂಭಿಕವಾಗಿ ಒಂದು ಟ್ರಯಲ್ ಮಾಡಿದ್ದೇನೆ. ಮತ್ತೆ ಒಂದ್ 1200 ಹುಡುಗರು ತಗೊಂಡಾರ. ಅದನ್ನ ಎಕ್ಸ್ಟ್ರಾ ಕೋಚಿಂಗ್ ಆಯ್ತು, ಒಂದು ಆನ್ಲೈನ್ ಮುಖಾಂತರ ಇವನ್ ನಾನು ಅದನ್ನ ಪೇ ಮಾಡತ್ತೇನೆ. ಆ ಹುಡುಗರು ಆನ್ಲೈನ್ ಮುಖಾಂತರ ಅದನ್ನ ಹಾಕಿ ಇನ್ವಾಲ್ವ್ ಆದ್ರೆ ಅವ್ರಿಗೆ ಎವ್ರಿ 2 years ಕೋಚಿಂಗ್ ಮಾಡುವಂತ ಕೆಲಸ ಮಾಡತ್ತೇವೆ.
ನಾಟ್ ಓನ್ಲಿ PUC ರಿಸಲ್ಟ್ ಅಲ್ಲ, ಅವಕ್ಕೆ ಮುಂದೆ ಬೇರೆ ಬೇರೆ ಕೋರ್ಸ್ಗೆ ನೀಟ್ ಆಯ್ತು JEE ಪ್ರಿಪೇರ್ ಮಾಡುವಂತ ಕೆಲಸ ಈ ವರ್ಷದಿಂದ ಪ್ರಾರಂಭ ಮಾಡಿದೆವು. ನೆಕ್ಸ್ಟ್ ಇಯರ್ ಕಾಲೇಜ್ ಎಂಟ್ರಿ ಹೊಡೆದ ಈ SSLC ಡ್ರೈವ್ ಹೆಂಗ್ ತಗೊಂಡೆ ಹಂಗೆ PUC ಡ್ರೈವ್ ತಗೋತೀವಿ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲ್ಪನಾ ಡೊಂಕಣ್ಣವರ್, ಸದಸ್ಯರು ಆದ ಮೊಹಮ್ಮದ್ ಸಾದಿಕ್ ಬಾಳೇಶಿ ಹಾಗೂ ವಿವಿಧ ಸದಸ್ಯರು, ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೈಲಹೊಂಗಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.